ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆ ಎಸ್ಪೆಷಲಿ ಈ ವಯಸ್ಸಿನಲ್ಲಿ 25ನೇ ವಯಸ್ಸಿನಿಂದ 38-39ನೇ ವಯಸ್ಸಿನೊಳಗಡೆ ಮದುವೆ ಜೀವನ ಖಂಡಿತವಾಗ್ಲೂ ಅಲ್ಲೋಲ ಕೊಲ್ಲೋಲ ಆಗುವಂಥ ಲಕ್ಷಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ನೋಡ್ಕೊಳ್ಳಿ. ಮೇಷರಾಶಿ ಅಶ್ವಿನಿ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಪೂರ್ವಪಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ. ಇನ್ನು ಮಕರ ರಾಶಿ ಶ್ರವಣ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರದವರಿಗೆ ಎಸ್ಪೆಷಲಿ 25ನೇ ವಯಸ್ಸಿನಿಂದ 38-39ನೇ ವಯಸ್ಸಿನೊಳಗಡೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಮದುವೆ ಜೀವನದಲ್ಲಿ ಗಲಾಟೆ ಘರ್ಷಣೆಗಳು ಅಂಡರ್ಸ್ಟ್ಯಾಂಡಿಂಗುಗಳು ಇರಲ್ಲ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲ್ಲ. ಇವ್ರ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ಇವ್ರು ಕೇಳಲ್ಲ. ಅತ್ತೆ ಕಾಟ ಇರ್ಬೋದು, ಸೊಸೆ ಕಾಟ ಇರ್ಬೋದು, ಅಳಿಯನ ಕಾಟ ಇರ್ಬೋದು. ಒಟ್ಟಾರೆ ಮನೆ ಒಳಗಡೆ ಗಲಾಟೆ ಜಗಳ ಘರ್ಷಣೆ ಸಪರೇಷನ್ಸು ದೂರ ವಿಚ್ಛೇದನ ಡೈವರ್ಸುಗಳು ಆಗಿರೋ ಪ್ರಕರಣಗಳು ತುಂಬ ನೋಡಿದ್ದೀನಿ. ಇನ್ನು ಇಷ್ಟವಿದ್ದರೂ ಇಷ್ಟವಿಲ್ಲದಿದ್ದರೂ ಭಾಳ ಅಂತ ಪ್ರಸಂಗಗಳು ಮನಸ್ಸಿಗೆ ತಗೊಂಡು ನಮ್ಮ ಕರ್ಮ ಏನು ಮಾಡೋಕ್ಕಾಗ್ತತೆ ಕಟ್ಕೊಂಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಬಾಳ್ತಾ ಇರ್ತಾರೆ. ವಿಪರೀತ ನೋವು ತಿಂತಿರ್ತಾರೆ. ಇನ್ನೊಬ್ಬರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಪಂಚಾಯಿತಿಗಳು ಮಾಡ್ತಾರೆ, ರಾಜಿ ಪಂಚಾಯಿತಿಗಳು ಆಗ್ತವೆ. ಕುಟುಂಬದವ್ರ ಕಡೆಯಿಂದ ಏನು ಮಾಡಿದರೂ ಜಗಳ ಕಲಹ ಘರ್ಷಣೆ. ಇದು 2ನೇ ಮದುವೆಗಳಿಗೂ ಹೋಗಿದ್ದಾರೆ ಈ ವಿಚಾರದಲ್ಲಿ. ಈ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರಿಗೆ ಈ ಮದುವೆ ವಿಚಾರದಲ್ಲಿ ಸೆಟ್ಟಾಗಿ ಕ್ಯಾನ್ಸಲೇಷನ್ಸ್ಗಳಾಗಿರ್ತವೆ. ಈ ಲವ್ ಮಾಡಿರ್ತಾರೆ, ಸಪರೇಷನ್ಸ್ ದೂರ ಆಗಿರೋದು, ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಆಮೇಲೆ ಸಪರೇಷನ್ಸು ನೋವುಗಳು ಅದು ಹೇಳಬಾರ್ದು. ವಿಪರೀತ ಜೀವನದಲ್ಲಿ ಸಂಸಾರದಲ್ಲಿ ಮದುವೆ ಮಾಡ್ಕೊಂಡಾದ್ಮೇಲೆ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಮೋಸ ಆಯಿತು, ನನಗೆ ಅನ್ಯಾಯ ಆಯಿತು ಅಂತಂದ್ಬಿಟ್ಟು ಸಿಕ್ಕಾಬಟ್ಟೆ ನೋವುಗಳು ತಿಂತಿರ್ತಾರೆ, ಅಳ್ತಿರ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಯಾಕೆಂದರೆ ಇವತ್ತು ಎಲ್ಲರೂ ಸೂಕ್ಷ್ಮ ಸ್ವಭಾವದವರು, ಯಾರ ಮಾತು ಕೇಳಲ್ಲ. ನಾನು ಹೇಳಿದ್ದೇ ವೇದವಾಕ್ಯ, ನಂದೇ ನಡಿಬೇಕು ಅಂತಾರೆ. ಇನ್ನೊಂದು, ಈ ಜಾತಕಗಳಲ್ಲಿ ಯಾವುದೇ ಲಗ್ನ ಆಗಲಿ, ಯಾವುದೇ ತಿಥಿ ಯೋಗಕರಣ ಪಾದ ಆಗಲಿ, ಎಸ್ಪೆಷಲಿ ಈ 1ನೇ ಮನೆ ನಾನು ಅನ್ನ ಮನೆ, ಅಹಂಕಾರದ ಮನೆ, ದುರಹಂಕಾರದ ಮನೆ, ತನ್ನ ಮೇಲೆ ಗಮನ ಜಾಸ್ತಿ, ನಾನು ಹೇಳಿದ್ದೇ ಕೇಳಬೇಕು ಅಂತಾರೆ 1ನೇ ಮನೆ ಆಪ್ರೇಟ್ ಆದರೆ. 3ನೇ ಮನೆ ಸಿಟ್ಟು ಕೋಪ ಹಠದ ಮನೆ, ಒತ್ತಡದ ಮನೆ, ಸ್ಟ್ರೆಸ್ ಮನೆ, ಚಿಂತೆಗಳ ಮನೆ. 5ನೇ ಮನೆ ಪೊಸೆಸಿವ್ ಮನೆ, 5ನೇ ಮನೆ ಸೋಂಬೇರಿಯ ಮನೆ, 5ನೇ ಮನೆ ಇಷ್ಟ ಆಗಲ್ಲ, ಓವರ್ ಪ್ರೀತಿ ಬರೋದು, ಓವರ್ ಕೇರಿಂಗ್ ಬರೋದು, ಹೊಟ್ಟೆಗಿಚ್ಚಿನ ಮನೆ. 5ನೇ ಮನೆ ಇಷ್ಟ ಆಗಲ್ಲ, ಸಿಕ್ಕಾಬಟ್ಟೆ ಪ್ರೀತಿ ಅಂದುಕೊಂಡಿದ್ದು ಆಗಲಿಲ್ಲ ಗಂಡನ ಕಡೆಯಿಂದ ಹೆಂಡತಿ ಕಡೆಯಿಂದ ಅಂತಂದಾಗ ಅವಾಗ ಜಗಳ ಸ್ಟಾರ್ಟ್ಗಳಾಗೋದು, ಹೊಟ್ಟೆಗಿಚ್ಚು ಬರೋದು. 6ನೇ ಮನೆ ಶತ್ರುಗಳಾಗ್ಬಿಡ್ತಾರೆ, ಅನಾರೋಗ್ಯದ ಸಮಸ್ಯೆ ಬಂದ್ಬಿಡುತ್ತೆ 6ನೇ ಮನೆ. ಇನ್ನು 10ನೇ ಮನೆ ಕರ್ಮದ ಮನೆ. ದಶಾಭುಕ್ತಿಗಳಲ್ಲಿ 1ನೇ ಮನೆ 3ನೇ ಮನೆ 5ನೇ ಮನೆ 6ನೇ ಮನೆ 10ನೇ ಮನೆ ಏನನ್ನ ಬಂತು ಅಂದರೆ ಗಂಡ ಹೆಂಡತಿ ಜಗಳ ವಿಕೋಪಕ್ಕೆ ಹೋಗುತ್ತೆ. ವಿಪರೀತ ಕಲಹ ಡೈವರ್ಸು ವಿಚ್ಛೇದನಗಳು 2ನೇ ಮದುವೆ 3ನೇ ಮದುವೆಗಳಿಗೂ ಹೋಗ್ಬಿಟ್ಟಿರ್ತಾರೆ. ಹಂಗಾಗಿ ಇಲ್ಲಿ ನೀವು ಒಂದು ಸ್ವಲ್ಪ ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಂಡು ಹೋದರೆ, ತಾಳ್ಮೆ ಇದ್ದರೆ ಜೀವನದಲ್ಲಿ ಸಂಸಾರ ಅನ್ನೋ ಒಂದು ಜೀವನ ಗೆಲ್ತೀರಾ. ನೋಡಿ, ಜ್ಯೋತಿಷ್ಯಗಳಾಗಿ ನಾವು ಮಾರ್ಗದರ್ಶನಗಳು ಮಾಡೋದಷ್ಟೇ. ನಾವೇನು ಜ್ಯೋತಿಷ್ಯಗಳು ದೇವರಂತೂ ಖಂಡಿತವಾಗಲೂ ಅಲ್ಲ, ಪವಾಡ ಮಾಡೋರಂತೂ ಅಲ್ಲ. ನಿಮ್ಮ ಒಂದು ತಾಳ್ಮೆ ನಿಮ್ಮ ಜೀವನನ ರೂಪಿಸ್ಕೊಂತ ಹೋಗುತ್ತೆ. ತ್ಯಾಗ ಪ್ರೀತಿ ಮನೋಭಾವಗಳು ಇಟ್ಕೊಂಡಾಗ ಮಾತ್ರ ಸಂಸಾರ ನಡೆಯಲಿಕ್ಕೆ ಸಾಧ್ಯ. 2 ಮನಸ್ಸುಗಳ ಮಧ್ಯೆ ಜೀವನ ನಡೆಯುತ್ತೆ. ಜೀವನಕ್ಕೆ ದುಡ್ಡು ಬೇಕೇ ಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.